ಭೋವಿ ನಿಗಮದ ಅಧ್ಯಕ್ಷರ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಬಂದ ಮೇಲೆ ಇನ್ನೇನ್ ಸಾಕ್ಷ್ಯ ಬೇಕು? ವಿಡಿಯೋ ಸಿಕ್ಕ ಬಳಿಕ ತನಿಖೆ ಏನ್ ಮಾಡಬೇಕು ಅಂತ ಬಿಜೆಪಿ ಮುಖಂಡ ಚಲವಾದಿ ನಾರಾಯಣಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭೋವಿ ನಿಗಮದ ಲಂಚಾವತಾರ ಜಗಜ್ಜಾಹೀರಾಗಿದೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಒಂದೆರಡಲ್ಲ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನ ಏಳೆಯಾಗಿ ಬಿಚ್ಚಿಡ್ತೇವೆ. ಗ್ಯಾರಂಟಿ ನ್ಯೂಸ್ಗೆ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸ್ಯಾಸ್ಪದ ಅನ್ಸುತ್ತೆ. ಈಗ ವಿಡಿಯೋನೇ ಇದೆ, ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮಾತಾಡಿದ್ದಾರೆ. ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಕಮಿಷನ್ನು, ಎಷ್ಟು ಪರ್ಸೆಂಟೇಜು, ಮಿನಿಸ್ಟರ್ದು ಎಷ್ಟು ಬಂತು, ಮತ್ತೊಂದು ಮಗದೊಂದು, ಎಲ್ಲ ಕಮಿಷನ್ ಬಗ್ಗೆನೇ ಅಲ್ಲಿ ಮಾತಾಡಿದ್ದಾರೆ. ಅಷ್ಟು ಸ್ಪಷ್ಟವಾಗಿ ಆಡಿಯೋ ಕೇಳಿಸ್ತಾ ಇದೆ, ವಿಡಿಯೋ ಇದೆ. ಆದರೂ ಕೂಡ ನಾನು ಲಂಚ ಕೇಳಿಲ್ಲ ಅನ್ನುವಂಥ ವಾದವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಚಲವಾದಿ ನಾರಾಯಣಸ್ವಾಮಿ ಅವರು ಏನು ಮಾತನಾಡಿದ್ದಾರೆ ನೋಡ. ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂತಹ ಒಂದು ಆರೋಪ ಕೇಳಿ ಬಂದಿದೆ ಸರ್. ಭೋವಿ ಅಭಿವೃದ್ಧಿ ನಿಗಮದಲ್ಲಿ 40% ಕೊಡಿ, ನಿಮಗೆ ಕೆಲಸ ಕೊಡ್ತೀವಿ ಅನ್ನುವಂತಹ ವಿಡಿಯೋ ಸಮೇತ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ನಿಮ್ಮ ವಿರುದ್ಧ ಚುನಾವಣೆಗೂ ಮೊದಲು 40% ಸರ್ಕಾರ ಅನ್ನುವಂಥ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಅವರು ಮಾಡಿದ್ರು. ನೋಡಿ, ಈಗ ವಿಡಿಯೋಗಳೇ ಬಂದ ಮೇಲೆ ಇದಕ್ಕೆ ಸಾಕ್ಷ್ಯ ನಾನು ಹೇಳಬೇಕಾಗಿಲ್ಲ. ವಿಡಿಯೋಗಳು ಬಂದಿದ್ರೆ ಅದು ಸತ್ಯ. ಯಾರೋ ಹೇಳಿಕೆ ಕೊಟ್ರೆ ಅದು ಸತ್ಯ ಅಂತ ಹೇಳಕ್ಕಾಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು. ವಿಡಿಯೋನೇ ಬಂದ ಮೇಲೆ ಏನು ಇನ್ವೆಸ್ಟಿಗೇಷನ್ ಆಗ್ಬೇಕು? ಆಮೇಲೆ ಭೋವಿ ನಿಗಮದಲ್ಲಿ ಏನೇನೋ ಮಾಡಿದೆ, ವಾಲ್ಮೀಕಿ ನಿಗಮದಲ್ಲಿ ಏನೇನು ಈ ಸರ್ಕಾರ ಮಾಡಿದೆ, ಎಲ್ಲವೂ ಕೂಡ ಇವತ್ತು ಜಾಗೀರಾಗಿದೆ. ಆದ್ರಿಂದಾಗಿ ಇದೊಂದು ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಅದನ್ನ ಆಧರಿಸಿ ಅವರು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂತಹ ಒಂದು ಆರೋಪ ಕೇಳಿ ಬಂದಿದೆ ಸರ್. ಭೋವಿ ಅಭಿವೃದ್ಧಿ ನಿಗಮದಲ್ಲಿ 40% ಕೊಡಿ, ನಿಮಗೆ ಕೆಲಸ ಕೊಡ್ತೀವಿ ಅನ್ನುವಂತಹ ವಿಡಿಯೋ ಸಮೇತ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ನಿಮ್ಮ ವಿರುದ್ಧ ಚುನಾವಣೆಗೂ ಮೊದಲು 40% ಸರ್ಕಾರ ಅನ್ನುವಂಥ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಅವರು ಮಾಡಿದ್ರು. ನೋಡಿ, ಈಗ ವಿಡಿಯೋಗಳೇ ಬಂದ ಮೇಲೆ ಇದಕ್ಕೆ ಸಾಕ್ಷ್ಯ ನಾನು ಹೇಳಬೇಕಾಗಿಲ್ಲ. ವಿಡಿಯೋಗಳು ಬಂದಿದ್ರೆ ಅದು ಸತ್ಯ. ಯಾರೋ ಹೇಳಿಕೆ ಕೊಟ್ರೆ ಅದು ಸತ್ಯ ಅಂತ ಹೇಳಕ್ಕಾಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು. ವಿಡಿಯೋನೇ ಬಂದ ಮೇಲೆ ಏನು ಇನ್ವೆಸ್ಟಿಗೇಷನ್ ಆಗ್ಬೇಕು? ಆಮೇಲೆ ಭೋವಿ ನಿಗಮದಲ್ಲಿ ಏನೇನೋ ಮಾಡಿದೆ, ವಾಲ್ಮೀಕಿ ನಿಗಮದಲ್ಲಿ ಏನೇನು ಈ ಸರ್ಕಾರ ಮಾಡಿದೆ, ಎಲ್ಲವೂ ಕೂಡ ಇವತ್ತು ಜಾಗೀರಾಗಿದೆ. ಆದ್ರಿಂದಾಗಿ ಇದೊಂದು ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಅದನ್ನ ಆಧರಿಸಿ ಅವರು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂತಹ ಒಂದು ಆರೋಪ ಕೇಳಿ ಬಂದಿದೆ ಸರ್. ಭೋವಿ ಅಭಿವೃದ್ಧಿ ನಿಗಮದಲ್ಲಿ 40% ಕೊಡಿ, ನಿಮಗೆ ಕೆಲಸ ಕೊಡ್ತೀವಿ ಅನ್ನುವಂತಹ ವಿಡಿಯೋ ಸಮೇತ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ.